ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವೆ. ವೀಕ್ಷಕರೇ, ಅಮೃತಧಾರೆ ಧಾರಾವಾಹಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಹಾಗಾಗಿ ಏನೆಲ್ಲ ಆಗ್ತಿದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್, ಭೂಮಿಕಾ ಮತ್ತು ಮಲ್ಲಿಗೆ ಸೆಡ್ಡು ಹೊಡೆದು ದಿಯಾ ಜೊತೆಗೆ ಜಯದೇವ್ ಮದುವೆಯಾಗುವುದಕ್ಕೆ ಅಣಿಯಾಗಿದ್ದಾನೆ. ಕಲ್ಯಾಣ ಮಂಟಪಕ್ಕೆ ತೆರಳದೆ ತನ್ನ ಮನೆಯಲ್ಲಿಯೇ ದಿಯಾ ಜೊತೆ ಸಪ್ತಪದಿಯನ್ನು ತುಳಿಯುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಗೌತಮ್ ದಿವಾನ್ಗೆ ಕಾಯುತ್ತಾ ಇದ್ದಾನೆ. ಇದೇ ಸಮಯಕ್ಕೆ ಗೌತಮ್ ದಿವಾನ್ ಬಂದಿದ್ದು ಮದುವೆಯಾಗಲು ಜಯದೇವ್ಗೆ ಅಪ್ಪಣೆಯನ್ನ ನೀಡ್ತಾನೆ. ನಾವು ಬಂದಿರುವುದು ಮದುವೆ ನಿಲ್ಲಿಸೋಕೆ ಅಲ್ಲ, ಕಟ್ಟು ತಾಳಿ ಎಂದು ಹೇಳುತ್ತಾನೆ. ಗೌತಮ್ ಹೇಳಿದ ಈ ಮಾತುಗಳಿಂದ ಎಲ್ಲರೂ ಶಾಕ್ ಆಗ್ತಾರೆ. ಇದರ ನಡುವೆ ತಾಳಿ ಕಟ್ಟಿದ ನಂತರ ಜಯದೇವ್ ತನ್ನ ಅಣ್ಣ ಗೌತಮ್ ಬಳಿ ತೆರಳಿತು. ನಿನ್ನ ಸಹಕಾರಕ್ಕೆ ಧನ್ಯವಾದ, ಯಾವುದಕ್ಕೂ ನಿನ್ನದೊಂದು ಆಶೀರ್ವಾದ ಇರಲಿ ಎಂದು ಹೇಳುತ್ತಾನೆ. ಆಗ ಜಯದೇವ್ ಕೆನ್ನೆಗೆ ಗೌತಮ್ ಬಾರಿಸುತ್ತಾನೆ. ಗೌತಮ್ನ ಈ ನಡೆ ಶಕುಂತಲಾ ಸೇರಿ ಜಯದೇವ್ ಮತ್ತು ಭೂಪತಿಯನ್ನ ಆಘಾತಕ್ಕೆ ಈಡು ಮಾಡುತ್ತೆ. ಜಯದೇವ್ ಎದುರು ಉತ್ತರವನ್ನ ನೀಡುವುದಕ್ಕೆ ಮುಂದಾದಾಗ, ಮಾತನಾಡಬೇಡ, ನಿನಗೂ ಈ ಮನೆಗೂ ಸಂಬಂಧ ಇಲ್ಲ, ಜಾಗ ಖಾಲಿ ಮಾಡು ಎಂದು ಗೌತಮ್ ಎಚ್ಚರಿಕೆಯನ್ನ ನೀಡ್ತಾನೆ. ಆಗ ನನ್ನ ಪಾಲಿಗೆ ಸೇರಬೇಕಾದಂತಹ ಆಸ್ತಿಯನ್ನ ಬಿಸಾಕುವಂತೆ ಗೌತಮ್ಗೆ ಹೇಳ್ತಾನೆ. ಎಲ್ಲವನ್ನೂ ಮೊದಲೇ ತಯಾರಿ ಮಾಡಿಕೊಂಡು ಬಂದ ಗೌತಮ್, ಹೀಗೆಲ್ಲ ಮಾಡೋಕೆ ಮನಸ್ಸಾದ್ರೂ ಹೇಗೆ ಬಂತು ನಿನಗೆ? ದುಡ್ಡೇ ಮುಖ್ಯ ಆಯ್ತಾ ಎಂದು ಕೇಳುತ್ತಾನೆ. ಸಂಬಂಧ ಅಂದರೆ ಉಪಯೋಗಿಸಿ ಬಿಸಾಕುವ ಟಿಶ್ಯೂ ಪೇಪರ ಎಂದು ಕಿಡಿಕಾರ್ತಾನೆ. ಜಯದೇವ್ ಸಮಜಾಯಿಷಿ ಅವನ ಮಾತುಗಳನ್ನು ಕೇಳಿ ಕೆರಳಿ ಆಸ್ತಿ ಪತ್ರವನ್ನ ಜಯದೇವ್ ಮುಖದ ಮೇಲೆ ಬಿಸಾಕ್ತಾನೆ. ಇನ್ನು ಇದೇ ಸಮಯಕ್ಕೆ ಮಧ್ಯ ಬರುವಂತಹ ರಾಜೇಂದ್ರ ಭೂಪತಿ, ನಿನ್ನ ನೋಡಿದ್ರೆ ನನಗೆ ಪಾಪ ಅನಿಸುತ್ತೆ ಎಂದು ಗೌತಮ್ ದಿವಾನ್ಗೆ ಹೇಳ್ತಾನೆ. ನಿನ್ನ ಮನೆ ಇಷ್ಟು ದಿವಸ ಜೇನು ಗೂಡಿನಂತೆ ಇತ್ತು, ನನ್ನ ಒಂದೇ ಒಂದು ಏಟಿಗೆ ಅಲ್ಲೋಲ ಕಲ್ಲೋಲವಾಯಿತು ಎಂದು ಹೇಳಿ ಖುಷಿ ಪಡ್ತಾನೆ. ಆದರೆ ಇದೇ ಸಮಯದಲ್ಲಿ ಎಂಟ್ರಿಯಾಗುವಂತಹ ಮಲ್ಲಿ ಮತ್ತು ತಾತ ರಾಜೇಂದ್ರ ಭೂಪತಿಗೆ ತಪರಾಕಿ ಹಾಕ್ತಾನೆ. ಕೆಟ್ಟದ್ದನ್ನು ಮಾಡಿದೆ ಎಂದು ಬೀಗುತ್ತಾ ಇದ್ದಿರಲ್ಲ, ನಿಮ್ಮನ್ನು ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗುತ್ತಿಲ್ಲ ಎನ್ನುತ್ತಾನೆ. ಮಲ್ಲಿ ತಾತನ ಈ ಮಾತುಗಳನ್ನು ಕೇಳಿ ರಾಜೇಂದ್ರ ಭೂಪತಿ ವಿಚಲಿತಗೊಂಡು, ಏನು ಹೇಳುತ್ತಾ ಇದ್ದೀಯ ನೀನು ಎಂದು ಕೇಳುತ್ತಾನೆ. ಆಗ ಸಮಯ ಸಂದರ್ಭ ಎಂಥವರನ್ನೂ ಕೂಡ ಮುಟ್ಟಾಳರನ್ನಾಗಿ ಆಗಿಸುತ್ತೆ. ಕೆಲವು ಸಲ ನಾವು ಹೆಣೆದ ಬಲೆಯಲ್ಲಿ ನಾವೇ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ತಾತ ಹೇಳುತ್ತಾನೆ. ನಿಮ್ಮ ಹಠಕ್ಕೆ, ನಿಮ್ಮ ದ್ವೇಷಕ್ಕೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಗಳ ಜೀವನ ಹಾಳು ಮಾಡಿದ್ರಲ್ಲ ಯಜಮಾನರೇ ಎಂದು ಹೇಳ್ತಾನೆ. ತಾತನ ಈ ಮಾತುಗಳನ್ನು ಕೇಳಿದ ರಾಜೇಂದ್ರ ಭೂಪತಿ, ಪ್ರಾಣವನ್ನ ಬಿಟ್ಟಿರುವ ನನ್ನ ಮಗಳಿಗೂ ಇದಕ್ಕೂ ಏನೂ ಸಂಬಂಧ ಎಂದು ತಾತನ ಬಳಿ ಪ್ರಶ್ನೆ ಮಾಡ್ತಾನೆ. ಆಗ ಗೌತಮ್, ನಿನ್ನ ಮಗಳು ಪ್ರಾಣವನ್ನು ಬಿಟ್ಟಿಲ್ಲ, ಬದುಕಿದ್ದಾಳೆ ಎನ್ನುತ್ತಾನೆ. ಮಲ್ಲಿನೇ ನಿಮ್ಮ ಮಗಳು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಮನೆಯವರೆಲ್ಲರಿಗೂ ಕೂಡ ಭೂಮಿಯೇ ಕುಸಿದಂತೆ ಆಗುತ್ತೆ. ಮುಂದುವರೆದು ಅವಳ ಸಂಸಾರಕ್ಕೆ ಕೊಳ್ಳಿ ಇಟ್ಟು ಅವಳ ಜೀವನ ಹಾಳು ಮಾಡಿದ್ರಿ ಎಂದು ಗೌತಮ್ ಹೇಳ್ತಾನೆ. ಇದಕ್ಕೆ ನೊಂದುಕೊಳ್ಳುವ ಮಲ್ಲಿ, ನಾನು ಇವನ ಮಗಳ ಸಾಧ್ಯನೇ ಇಲ್ಲ ಎಂದು ಕಣ್ಣೀರನ್ನು ಹಾಕೋದಕ್ಕೆ ಶುರು ಮಾಡ್ತಾಳೆ. ಮನುಷ್ಯತ್ವ ಇಲ್ಲದಿರುವಂತಹ ಪಾಪಿ ಇವನು, ಇವನ ಮಗಳು ನಾನು ಅಂದರೆ ನಾನು ಒಪ್ಪಲು ಸಾಧ್ಯವೇ ಇಲ್ಲ ಎನ್ನುತ್ತಾಳೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.